ಹಲೋ ಫ್ರೆಂಡ್, ನಮಸ್ಕಾರ. ನಾನಿದ್ದೀನಿ. ಇವತ್ತು ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಫೇಸ್ಬುಕ್ ಮೂಲಕ ಅರ್ನಿಂಗ್ ಮಾಡೋದು ಅಂತ. ನಿಮಗೂ ಕೂಡ ಗೊತ್ತಿರುವಂಥ ವಿಷಯ ಇದೆ. ಫೇಸ್ಬುಕ್ ಇಂದ ಫ್ರೆಂಡ್ಸ್ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ನಿಮ್ಮ ಓನ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಇಂದ ಅರ್ನಿಂಗ್ ಮಾಡೋದು ಅಂತ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಹಲವಾರು ವಿಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ, ನೀವು ಕೂಡ ನೋಡಿರ್ಬೋದು. ಸೊ ತುಂಬಾ ಜನ ಏನು ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಹೆಚ್ಚಾಗಿ ಕಾಪಿ ಪೇಸ್ಟ್ ಕೆಲಸ ತುಂಬಾ ಮಾಡ್ತಾರೆ. ಅಂದ್ರೆ ಮೂವೀಸ್ ಕ್ಲಿಪ್ಸ್ಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಸೀರಿಯಲ್ಸ್ಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ರೀತಿ ಹಲವಾರು ಕಾಪಿ ಪೇಸ್ಟ್ ಕೆಲಸ ಮಾಡ್ತಾರೆ. ಬಟ್ ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ನಿಮ್ಮ ಓನ್ ಕಂಟೆಂಟ್ ಮೇಲೆ ವರ್ಕ್ ಮಾಡಿ ನಿಮ್ಮ ಓನ್ ಕಂಟೆಂಟ್ ಇಂದ ನೀವು ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಹಾಗೂ ಫ್ರೆಂಡ್ಸ್, ಇಲ್ಲಿ ವರಿ ಮಾಡಕ್ಕೆ ಹೋಗ್ಬಿಡಿ. ಓನ್ ಕಂಟೆಂಟ್ ಆದ ತಕ್ಷಣ ನಿಮಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ, ಅಥವಾ ಕ್ಯಾಮ್ರಾ ಮುಂದೆ ಬಂದು ನಿಮಗೆ ಏನು ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ತುಂಬಾನೇ ಡಿಫ್ರೆಂಟ್ ಆಗಿರುವಂಥ ಅರ್ನಿಂಗ್ ಮೆಥಡ್ ಇದೆ. ಸೊ ಇದರಿಂದ ಫ್ರೆಂಡ್ಸ್ ಜನ ಅರ್ನಿಂಗ್ ಮಾಡ್ತಿದ್ದಾರೆ, ಇವರಿಗೆ ವ್ಯೂಸ್ ಕೂಡ ಸಿಗ್ತದೆ, ಅದು ಕೂಡ ಆರ್ಗ್ಯಾನಿಕಲಿ. ಆಕ್ಚುಲಿ ನೋಡಿ ಫ್ರೆಂಡ್ಸ್, ಫೇಸ್ಬುಕ್ ಅಲ್ಲಿ ತುಂಬಾ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಂತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಬೇರೆಯವರು ಹೇಗೆ ಅರ್ನಿಂಗ್ ಮಾಡ್ತಾರೆ, ಅವ್ರ ಚಾನಲ್ ಹೇಗೆ ಮಾನಿಟೈಸೇಷನ್ ಆಗುತ್ತೆ, ಅಷ್ಟೊಂದು ಬೇಗ ಅವ್ರ ವಿಡಿಯೋಸ್ ಹೇಗೆ ವೈರಲ್ ಆಗುತ್ತೆ, ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ನಿಮ್ಮ ಮೊಬೈಲ್ ಫೋನ್ ಬಳಸ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಕೇವಲ ಡೈಲಿ ಒಂದು 30 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮ್ದು ಓನ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ಫೇಸ್ಬುಕ್ ಇಂದ ತುಂಬಾ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡಬಹುದು, ಅದು ಕೂಡ ಆರ್ಗ್ಯಾನಿಕಲಿ. ಓಕೆ, ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ನಾನು ಒಂದು ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರು ನೋಡ್ತಾ ಇರಬಹುದು ಗೇಮ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಇದೆಲ್ಲ ಗೇಮ್ ವಿಡಿಯೋಸ್ ಇದೆಲ್ಲ ಫ್ರೆಂಡ್ಸ್, ಇದು ಇವರೇ ಸ್ವತಃ ಆಡಿ ಅದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ಇವಾಗ ನಿಮಗೆ ತೋರಿಸಿದೀನಿ ಇದಕ್ಕೆ ಎಷ್ಟೊಂದು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ, ಹಾಗೂ ಇವರಿಗೆ ಎಷ್ಟು ವ್ಯೂಸ್ ಬರ್ತಿದೆ ಅಂತ ನಿಮಗೆ ತೋರಿಸಿದೀನಿ. ಇದನ್ನ ನೋಡಿ ಫ್ರೆಂಡ್ಸ್ ನೀವು ಗಾಬರಿ ಆಗ್ತೀರಾ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇದು ನೋಡಿ ಕೇವಲ 16 ಅವರ್ ಹಿಂದೆ ಅಪ್ಲೋಡ್ ಮಾಡಿದರೆ. ಸೊ ಇದಕ್ಕೆ 5,000 ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ಇದು ನೋಡ್ತಾ ಇರಬಹುದು 21 ಅವರ್ ಹಿಂದೆ ಅಪ್ಲೋಡ್ ಮಾಡಿದರೆ ಇದಕ್ಕೆ 6,000 ವ್ಯೂಸ್ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ನೀವು ಇಷ್ಟೇ ಕಡಿಮೆ ವ್ಯೂಸ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲಿ ನೀವು ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಅವರಿಗೆ ಲಕ್ಷಾನುಗಟ್ಟಲೆ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 5.3 ಮಿಲಿಯನ್ ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ಇದಕ್ಕೆ ನೋಡಿ 10.7 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋದಿಂದ ಏನಿಲ್ಲ ಅಂದ್ರೆ 80 ರಿಂದ 1 ಲಕ್ಷ ರೂಪಾಯಿ ಇವರು ಅರ್ನ್ ಮಾಡಿದ್ರೆ ಫೇಸ್ಬುಕ್ ಇಂದ, ಕೇವಲ ಈ ಒಂದು ವಿಡಿಯೋದಿಂದ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅವರಿಗೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ನೋಡಕ್ಕೆ ಸಿಗ್ತದೆ. ಸೊ ನೋಡ್ತಾ ಇರಬಹುದು ಇದಕ್ಕೆ ನೋಡಿ 6 ಲಕ್ಷ ವ್ಯೂಸ್ ಬಂದಿದೆ, ಇದಕ್ಕೆ 1 ಲಕ್ಷ ವ್ಯೂಸ್ ಬಂದಿದೆ, ಇದಕ್ಕೆ 43,000 ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ನೋಡಿ 5 ದಿನ ಹಿಂದೆ ವಿಡಿಯೋನ ಅಪ್ಲೋಡ್ ಮಾಡಿದರೆ. ಸೊ ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, ಕೇವಲ 3,000 ವ್ಯೂಸ್ ಬಂದಿದೆ. ಆಬ್ವಿಯಸ್ಲಿ ಫ್ರೆಂಡ್ಸ್ ನೋಡಿ, ನೀವು ಯಾವಾಗ ಆರ್ಗ್ಯಾನಿಕಲ್ ಆಗಿ ವರ್ಕ್ ಮಾಡ್ತಿರಲ್ಲ, ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಬರೋದಿಲ್ಲ. ಓಕೆ, ಸೊ ಕೆಲವೊಂದು ವಿಡಿಯೋ ಚೆನ್ನಾಗಿ ರನ್ ಆಗುತ್ತೆ, ಕೆಲವೊಂದು ವಿಡಿಯೋ ಸ್ವಲ್ಪ ಡೌನ್ ಹೋಗುತ್ತೆ. ಸೊ ಇದು ಫ್ರೆಂಡ್ಸ್ ಎಲ್ಲಾ ಕ್ರಿಯೇಟರ್ ಜೊತೆ ಇದು ಆಗುತ್ತೆ, ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರಿಗೆ ಇದೇ ನೋಡಿ ಫ್ರೆಂಡ್ಸ್ 4 ದಿನ ಹಿಂದೆ ಅಪ್ಲೋಡ್ ಮಾಡಿದ್ರೆ ಇದಕ್ಕೆ 3.3 ಮಿಲಿಯನ್ ವ್ಯೂಸ್ ಬಂದಿದೆ. ಹಾಗೂ ಇದು ನೋಡಿ ಫ್ರೆಂಡ್ಸ್ ಇದಕ್ಕೆ ಕೇವಲ 3,000 ವ್ಯೂಸ್ ಬಂದಿದೆ. ಓಕೆ, ಸೊ ಈ ರೀತಿ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವರಿಗೆ ತುಂಬಾ ಒಳ್ಳೆ ವ್ಯೂಸ್ ಅನ್ನ ಇವರಿಗೆ ನೋಡಕ್ಕೆ ಸಿಗ್ತದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ನೋಡಿ 1 ವಾರ ಹಿಂದೆ ಅಪ್ಲೋಡ್ ಮಾಡಿದರೆ. ಸೊ ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, 5 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಡೈಲಿ ಏನಿಲ್ಲ ಅಂದ್ರೆ ಫ್ರೆಂಡ್ಸ್ 1 ಅಥವಾ 2 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕೆ ಇವರು ಟ್ರೈ ಮಾಡ್ತಾರೆ. ಓಕೆ, ಸೊ ಇದರಿಂದ ಫ್ರೆಂಡ್ಸ್ ಇವರಿಗೆ ಏನಾಗುತ್ತೆ, ಒಂದು ವಿಡಿಯೋ ಡೌನ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಇನ್ನೊಂದು ವಿಡಿಯೋ ಮಾಡ್ತಿದ್ದು ಬೂಸ್ಟ್ ಮಾಡುತ್ತೆ. ಸೊ ಕೇವಲ ಆ ಒಂದು ವಿಡಿಯೋದಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಪೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇವಲ ಈ ಒಂದು ಪೇಜ್ ಇಂದ ಇವರು ಮಂತ್ಲಿ ಫ್ರೆಂಡ್ಸ್ 1 ರಿಂದ 2 ಲಕ್ಷ ರೂಪಾಯಿ ಈಸಿಲಿ ಇವರು ಅರ್ನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋ ಮೇಲೆ ಪ್ಲೇ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಿಡಿಯೋ ಬಂದಿದೆ, ನಾನು ಇದನ್ನ ಪ್ಲೇ ಮಾಡ್ತಿದ್ದೀನಿ. ಸಿಂಪಲ್ ಫ್ರೆಂಡ್ಸ್, ಇವ್ರು ಏನ್ ಮಾಡ್ತಿದ್ದಾರೆ, ಗೇಮ್ ಅನ್ನ ಪ್ಲೇ ಮಾಡುವಾಗ ಅದನ್ನ ರೆಕಾರ್ಡ್ ಮಾಡಿ ಅದರ ಬಗ್ಗೆ ಫ್ರೆಂಡ್ಸ್ ಅವರು ವಾಯ್ಸ್ ಅನ್ನು ಕೊಡ್ತಿದ್ದಾರೆ. ಸಿಂಪಲ್ ಇಷ್ಟೇ ಫ್ರೆಂಡ್ಸ್ ಇವರು ಕೆಲಸ ಮಾಡ್ತಾ ಇರೋದು. ಇಲ್ಲಿ ಫ್ರೆಂಡ್ಸ್ ಇವರು ಕ್ಯಾಮ್ರಾ ಮುಂದೆ ಬಂದು ತಮ್ಮ ಫೇಸ್ ಅನ್ನ ತೋರಿಸ್ತಿಲ್ಲ, ಸಿಂಪ್ಲಿ ಫ್ರೆಂಡ್ಸ್ ಇವ್ರೇನು ಗೇಮ್ ಪ್ಲೇ ಮಾಡ್ತಾರಲ್ಲ ಅದನ್ನೇ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಇಷ್ಟು ಮಾಡಿದ್ರೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರಿಗೆ 5.3 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಇದಕ್ಕೆ 10 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಈ ಒಂದು ವಿಡಿಯೋದಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ ನಿಮ್ಮ ಮುಂದೆ ಪ್ರೂಫ್ ಇದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇದು ಗೇಮ್ ಯಾವ್ದಿದೆ ಅಂತ ನಿಮಗೆ ನೋಡಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಮೇಲ್ಗಡೆ ಇದು ಬಂದಿರುತ್ತೆ. ಇದರ ಗೇಮ್ ಹೆಸರು ಬಂದ್ಬಿಟ್ಟು ಫುಡ್ ಟರ್ನಿಂಗ್ 3D ಅಂತ. ಓಕೆ, ಸೊ ಇದೇನು ಗೇಮ್ ಇದೆಲ್ಲ ಫ್ರೆಂಡ್ಸ್, ಇದು ಮೊಬೈಲ್ ಗೇಮ್ ಇದೆ. ಇದು ಡೆಸ್ಕ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಆಡುವಂತ ಗೇಮ್ ಅಲ್ಲ. ಇದು ಫ್ರೆಂಡ್ಸ್ ಮೊಬೈಲ್ ಫೋನ್ ಅಲ್ಲಿ ನೀವು ಆಡಬಹುದು. ಇದು ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಓಕೆ, ಇದನ್ನ ಹೋಗಿ ನೀವು ಸಿಂಪ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಫುಡ್ ಟರ್ನಿಂಗ್ 3D ಅಂತ ಇದು ಗೇಮ್ ನಿಮಗೆ ಬರುತ್ತೆ. ಅದನ್ನ ಸಿಂಪ್ಲಿ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಅನ್ನ ಆಡುವಾಗ ಅದನ್ನ ರೆಕಾರ್ಡಿಂಗ್ ಮಾಡಿ ಸಿಂಪ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ನೀವು ಕೂಡ ಈ ರೀತಿ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದು ನೋಡಿ ಫ್ರೆಂಡ್ಸ್ 100% ಒರಿಜಿನಲ್ ಕಂಟೆಂಟ್ ಇದೆ. ಇದರಲ್ಲಿ ಫ್ರೆಂಡ್ಸ್ ನಿಮ್ದು ವಾಯ್ಸ್ ನೀವು ಕೊಡ್ತಿದ್ದೀರಾ. ಸೊ ಹಾಗಾಗಿ ಇದ್ರ ಮೇಲೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರೋದಿಲ್ಲ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇದ್ರ ಮೇಲೆ ಏನಾದರೂ ಕಾಪಿರೈಟ್ ಇಶ್ಯೂ ಬರ್ತಾ ಇದ್ರೆ, ಒಂದ್ ಸೆಕೆಂಡ್. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇದ್ರ ಮೇಲೆ ಏನಾದರೂ ಕಾಪಿರೈಟ್ ಇಶ್ಯೂ ಬರ್ತಾ ಇದ್ರೆ ಇವ್ರದ್ದು ಪೇಜ್ ಫ್ರೆಂಡ್ಸ್ ಇಷ್ಟೊತ್ತಿಗೆ ಕ್ಲೋಸ್ ಆಗ್ತಿರ್ತಿತ್ತು, ಇವ್ರ ಪೇಜ್ ಡಿಲೀಟ್ ಆಗ್ತಿತ್ತು. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, 2,81,000 ಜನ ಇವರಿಗೆ ಫಾಲೋವರ್ಸ್ ಇದ್ದಾರೆ. ಸೊ ನೋಡ್ತಾ ಇರಬಹುದು. ಓಕೆ, ಸಪೋಸ್ ಇದು ಗೇಮ್ ಮೇಲೆ ಕಾಪಿರೈಟ್ ಇಶ್ಯೂ ಬರ್ತಿದ್ರೆ ನನಗೆ ಇದು ವಿಡಿಯೋ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಸೊ ನೋಡ್ತಾ ಇರಬಹುದು ಇದು 100% ಒರಿಜಿನಲ್ ಕಂಟೆಂಟ್ ಇದೆ, 100% ಇದು ವರ್ಕ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಇದರ ಮೇಲೆ ಕಾಪಿರೈಟ್ ಇಶ್ಯೂ ಬರೋದಿಲ್ಲ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಇದೊಂದು ಗೇಮ್ ಇದೆ. ಸೊ ಇದಕ್ಕೆ ನೋಡಿ ವ್ಯೂಸ್ ಎಷ್ಟು ಬಂದಿದೆ, 5.3 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಸೊ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ಗೇಮ್ ಹೆಸರು ಬಂದ್ಬಿಟ್ಟು ಸೇವ್ ದಿ ಗೋಲ್ಡನ್ ಫಿಶ್ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರತಿಯೊಂದು ಗೇಮ್ ಒಂದು ಹೆಸರು ನಿಮಗೆ ಸಿಗುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಅದನ್ನ ಸರ್ಚ್ ಮಾಡಿ ನಿಮ್ಮ ಮುಂದೆ ಗೇಮ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನ ಫ್ರೆಂಡ್ಸ್ ಆಡುವಾಗ ನೀವು ರೆಕಾರ್ಡ್ ಮಾಡಿ ವಾಯ್ಸ್ ಕೊಡಿ, ಸ್ವಲ್ಪ ಫನಿಯಾಗಿ ಒಂದು ಸ್ವಲ್ಪ ಕ್ರಿಯೇಟಿವ್ ವೇಯಲ್ಲಿ ಅದನ್ನ ನಿಮಗೆ ವಾಯ್ಸ್ ಕೊಡಿ. ಆನಂತರ
ಇಲ್ಲಾಂದ್ರೆ ಫ್ರೆಂಡ್ಸ್ ಇದನ್ನ ಸಿಂಪ್ಲಿ ಫೇಸ್ಬುಕ್ ಅಲ್ಲಿ ಬಂದು ಅಪ್ಲೋಡ್ ಮಾಡಿ ನೀವು ಕೂಡ ಫ್ರೆಂಡ್ಸ್ ಇವ್ರ ತರ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 2 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಅನ್ನ ಪಡೆದಿದ್ದಾರೆ. ಹಾಗೂ ಫ್ರೆಂಡ್ಸ್ ಇವರು ವಿಡಿಯೋಸ್ಗಳ ಮೇಲೆ ನೋಡ್ತಾ ಇರಬಹುದು 10 ಮಿಲಿಯನ್ 5 ಮಿಲಿಯನ್ ಮಿಲಿಯನ್ಸ್ ಅಲ್ಲಿ ಇವರಿಗೆ ವ್ಯೂಸ್ ಸಿಗ್ತದೆ. ಸೊ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಸಿಕ್ತು ಅಂತ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈಸಿಲಿ 2-3 ಲಕ್ಷ ರೂಪಾಯಿ ಫ್ರೆಂಡ್ಸ್ ನೀವು ಮಂತ್ಲಿ ಅರ್ನಿಂಗ್ಸ್ ಅನ್ನ ನಿಮ್ಗೆ ಆಗುತ್ತೆ. ಓಕೆ, ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ, ಡೆಫಿನೆಟ್ಲಿ ಫ್ರೆಂಡ್ಸ್ ಇದರ ಮೇಲೆ ವರ್ಕ್ ಮಾಡಿ. ತುಂಬಾನೇ ಸಿಂಪಲ್ ಆಗಿರುವಂತಹ ಅರ್ನಿಂಗ್ ಮೆಥಡ್ ಇದೆ ಫ್ರೆಂಡ್ಸ್. ಇದಕ್ಕಿಂತ ಸಿಂಪಲ್ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇಷ್ಟು ಸಿಂಪಲ್ ಫ್ರೆಂಡ್ಸ್, ನೀವು ಎಲ್ಲರೂ ಮಾಡಬಹುದು, ಯಾರೇ ಆಗಿದ್ರು ನೀವು ಮಾಡಬಹುದು. ಎಲ್ಲರ ಹತ್ರನೂ ಇವಾಗಿನ ಟೈಮಲ್ಲಿ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನಲ್ಲಿ ಫ್ರೆಂಡ್ಸ್ ನಿಮಗೆ ರೆಕಾರ್ಡರ್ ಇರುತ್ತೆ, ಸ್ಕ್ರೀನ್ ರೆಕಾರ್ಡರ್ ಕೂಡ ಇರುತ್ತೆ. ಇಲ್ಲಾಂದ್ರೆ ನಿಮಗೆ ಸಿಂಪ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡಿ ನಿಮಗೆ ಹಲವಾರು ಸ್ಕ್ರೀನ್ ರೆಕಾರ್ಡರ್ ಸಿಗುತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ಆಡೋ ಗೇಮ್ ಅನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಮಾಡಿ ಅದನ್ನ ಸಿಂಪ್ಲಿ ಫ್ರೆಂಡ್ಸ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ. ಹಾಗೂ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇವ್ರದ್ದು ಗೇಮ್ ಟೈಮಿಂಗ್ ಇದೆಲ್ಲ ಫ್ರೆಂಡ್ಸ್, ಇದು 7 ನಿಮಿಷ 10 ನಿಮಿಷ 11 ನಿಮಿಷ, ಅದಕ್ಕಿಂತ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ತಾರಲ್ಲ, ಒಂದು ಎವರೇಜ್ ನೀವು ನೋಡಿದ್ರೆ ಇಲ್ಲಿ ಎಲ್ಲ ಗೇಮ್ ಏನು ಲೆಂತ್ ಇದೆಲ್ಲ ಫ್ರೆಂಡ್ಸ್, ಅದು 8 ನಿಮಿಷ ಮಾತ್ರ ಇದೆ. ಸೊ 8 ನಿಮಿಷ ಫ್ರೆಂಡ್ಸ್ ಡೈಲಿ ನೀವೇನಿಲ್ಲ ಅಂದ್ರೆ ಒಂದು 15 ನಿಮಿಷ ಟೈಮ್ ಕೊಟ್ಟು ನೀವು ಈ ರೀತಿ ಒಂದು ಗೇಮ್ ಪ್ಲೇನ ಆಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಆಸ್ ಅ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ. ಓಕೆ, ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತಲ್ಲ, ನೀವು ಯಾವಾಗ ಟಿವಿ ನೋಡ್ತಿರ್ತೀರಾ ಅಥವಾ ಮೊಬೈಲಲ್ಲಿ ಏನೋ ಇನ್ಸ್ಟಾಗ್ರಾಮ್ ಇದು ನೋಡ್ತಿರ್ತೀರಾ, ಫೇಸ್ಬುಕ್ ನೋಡ್ತಿರ್ತೀರಾ, ಸೊ ಆ ಟೈಮಲ್ಲಿ ಫ್ರೆಂಡ್ಸ್ ನೀವೇನು ಮಾಡಿ ಜಸ್ಟ್ ಒಂದು 15 ನಿಮಿಷ ಇದನ್ನ ಒಂದು ಗೇಮನ್ನು ಆಡಿ ಸಿಂಪ್ಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ. ಇನ್ನೊಂದು ಮಾತು ಫ್ರೆಂಡ್ಸ್, ನಿಮಗೆ ಇವಾಗ ಏನಾದರೂ ಅನಿಸ್ತಾ ಇದೆ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೆ ನಾಳೆನೇ ಅರ್ನಿಂಗ್ ಆಗುತ್ತೆ ಅನ್ನೋ ಆಗಿದ್ರೆ ಆ ರೀತಿ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ದು ಚಾನಲ್ ಸ್ವಲ್ಪ ಬೂಸ್ಟ್ ಆಗೋಕ್ಕೆ, ಸೊ ಜನರ ಕಣ್ಣಿಗೆ ಬರೋಕ್ಕೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಯಾವುದೇ ಇರಬೇಕು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ನಿಮಗೆ ಸ್ವಲ್ಪ ರೀಚ್ ಸಿಗೋಕ್ಕೆ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಡೈಲಿ 2-3 ಗೇಮ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಹತ್ರ ಟೈಮ್ ಇದ್ರೆ, ಇಲ್ಲಾಂದ್ರೆ ನೀವು ಅಟ್ಲೀಸ್ಟ್ ಒಂದಾದ್ರೂ ಗೇಮನ್ನು ಅಪ್ಲೋಡ್ ಮಾಡಿ. ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮ್ಮ ಚಾನಲ್ ಕೂಡ ಬೂಸ್ಟ್ ಆಗುತ್ತೆ. ನಿಮ್ಮ ಮುಂದೆ ಪ್ರೂಫ್ ಇದೆ. ಈ ರೀತಿ ಹಲವಾರು ಗೇಮರ್ಸ್ ಇದ್ದಾರೆ. ನೀವು ಬಂದು ಇಲ್ಲಿ ಗೇಮಿಂಗ್ ಚಾನಲ್ಸ್ ಅಥವಾ ಗೇಮಿಂಗ್ ಪೇಜ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಹಲವಾರು ಈ ರೀತಿ ಪೇಜಸ್ಗಳು ನೋಡೋಕೆ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.